ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ರೈಲ್ವೆ ಇಲಾಖೆಯಲ್ಲಿ ಇದೀಗ ಹುದ್ದೆಗಳು ಖಾಲಿದ್ದು ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈ ಮಾಡೋದಾಗಿರುತ್ತೆ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡಲು ನಿನ್ನೆಯಿಂದಲೇ ಪ್ರಾರಂಭವಾಗಿದ್ದು, ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸದಾಗಿ ವೀಡಿಯೋ ನೋಡ್ತಿರೋಂಥವ್ರಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ಇನ್ನು ಈ ರೈಲ್ವೆ ಇಲಾಖೆಯಲ್ಲಿ ಇದೀಗ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳು ಖಾಲಿ ಇರುತ್ತವೆ. ಹಾಗೆ ನಿಮಗೇನಾದರೂ ಈ ನೋಟಿಫಿಕೇಷನ್ ನಿಮಗೆ ಬೇಕಾದರೆ, ಫುಲ್ ನೋಟಿಫಿಕೇಷನ್ ತಿಳ್ಕೊಬೇಕನ್ನೋದಾದರೆ ಪ್ಲೀಸ್ ನೀವು ಕಮೆಂಟ್ ಮಾಡಿ ನೋಟಿಫಿಕೇಷನ್ ಅಥವಾ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಈ ನೋಟಿಫಿಕೇಷನ್ನ ಕಳಿಸ್ಕೊಡ್ತೀನಿ. ನೋಡಿ, ಈ ನೋಟಿಫಿಕೇಷನ್ನ ಫುಲ್ ಇನ್ಫಾರ್ಮೇಷನ್ ಇಲ್ಲಿದೆ. ಟೋಟಲ್ ನಿಮಗೆ 70 ಪೇಜಸ್ ಈ ನೋಟಿಫಿಕೇಷನ್ ಇದ್ದು, ಈ ಕ್ಲೀನಾಗಿ ತಿಳ್ಕೊಬೇಕನ್ನೋರು ಈ ನೋಟಿಫಿಕೇಷನ್ನ ನೋಡಬೇಕಾಗಿರುತ್ತೆ. ಇನ್ನು ಹುದ್ದೆಗಳ ವಿವರಕ್ಕೆ ಬರೋದಾದರೆ, ಈ ವೇಕೆನ್ಸೀಸ್ ಬಂದು ಟೆಕ್ನಿಷಿಯನ್ನ ವೇಕೆನ್ಸೀಸ್ ಆಗಿದ್ದು, ಟೆಕ್ನಿಷಿಯನ್ನ ಗ್ರೇಡ್ 1 ಮತ್ತು ಗ್ರೇಡ್ 3ನ ಹುದ್ದೆಗಳು ಖಾಲಿರ್ತವೆ. ಇನ್ನು ನಿಮಗೆ ಮೊದಲನೇದಾಗಿ ಟೆಕ್ನಿಷಿಯನ್ ಗ್ರೇಡ್ 1ನ ಸಿಗ್ನಲ್ನ ಡಿಪಾರ್ಟ್ಮೆಂಟ್ನಲ್ಲಿ ನಿಮಗೆ 183 ಹುದ್ದೆಗಳು, ಗ್ರೇಡ್ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ನ ಗ್ರೇಡ್ ಟ್ರ್ಯಾಕ್ ಮೆಡಿಷಿಯನ್ನ 28 ಹುದ್ದೆಗಳು, ಬ್ಲ್ಯಾಕ್ ಮಿತ್ನ 113 ಹುದ್ದೆಗಳು, ಬ್ರೈಡ್ನ 19 ಹುದ್ದೆಗಳು, ಕೇರೇಜ್ ಆ್ಯಂಡ್ ವೇಗನ್ನ 260, ಡೀಸೆಲ್ ಆ್ಯಂಡ್ ಎಲೆಕ್ಟ್ರಿಕಲ್ನ 105, ಡೀಸೆಲ್ ಮೆಕ್ಯಾನಿಕಲ್ನ 168, ಎಲೆಕ್ಟ್ರಿಷಿಯನ್ನ 444, ಎಲೆಕ್ಟ್ರಿಕಲ್ MEU ಫಿಲ್ಟರ್, ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನ್ ಮತ್ತು ರೆವೆಂಟೇಷನ್ ಮತ್ತು ST ಮತ್ತು ವೆಲ್ಡರ್, ಕ್ರೇನ್ ಡ್ರೈವರ್ ಮತ್ತು ಕಾರ್ಪೆಂಟರ್, ಡೀಸೆಲ್ನ ಎಲೆಕ್ಟ್ರಿಷಿಯನ್ ಮತ್ತು ವರ್ಕ್ಶಾಪ್ ಮತ್ತು ಡೀಸೆಲ್ ಮೆಕ್ಯಾನಿಕಲ್ ವರ್ಕ್ಶಾಪ್, ಎಲೆಕ್ಟ್ರಿಕ್ ವರ್ಕ್ಶಾಪ್, ಎಲೆಕ್ಟ್ರಿಷಿಯನ್, ಫಿಟ್ಟರ್, ಮೆಕ್ಯಾನಿಸ್ಟ್, ಮೆಕ್ಯಾನಿಕಲ್, ಮಿಲ್ಕ್ ವರ್ಕ್, ಪೇಂಟರ್, ಟ್ರಿಮ್ಮರ್, ವೆಲ್ಡರ್. ಹೀಗೆ ನಿಮಗೆ ವಿವಿಧ ಹುದ್ದೆಗಳು ಖಾಲಿದ್ದು, ನಿಮಗೆ ಟೋಟಲ್ 6238 ಹುದ್ದೆಗಳು ಖಾಲಿದ್ದಾವೆ. ನಿಮಗೆ ಯಾವ್ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಎಷ್ಟೆಷ್ಟು ಹುದ್ದೆ ಅಂತ ತಿಳ್ಕೊಬೇಕಂದ್ರೆ ವಿಡಿಯೋನ ಪಾಸ್ ಮಾಡಿ ಕ್ಲೀನಾಗಿ ಒಂದ್ಸಲಿ ನೋಡ್ಕೊಳ್ಳಿ. ತುಂಬ ಹೇಳ್ತಾ ಹೋಗಿದ್ರೆ ತುಂಬ ಲೆಂತ್ ಆಗುತ್ತೆ, ಆಮೇಲೆ ನಿಮಗೆ ಈ ವಿಡಿಯೋ ನೋಡೋಕ್ಕೂ ಬೋರ್ ಆಗುತ್ತೆ. ಸೊ ಹಾಗಾಗಿ ಮೇನ್ ಇಂಪಾರ್ಟೆಂಟ್ ಹೇಳ್ಕೊತಾ ಹೋಗ್ತೀನಿ. ಇನ್ನು ಈ ಹುದ್ದೆಗೆ ನ್ಯೂಸ್ ಬಂದು ನಿಮಗೆ ಜೂನ್ 21ನೇ ತಾರೀಕು ಹೊರಡಿಸಲಾಗಿದ್ದು, ಈ ಹುದ್ದೆಗೆ ಅಪ್ಲೈ ಮಾಡಲು ನಿನ್ನೆಯಿಂದ ಸ್ಟಾರ್ಟ್ ಆಗಿದ್ದು, ಜೂನ್ 28ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಹಾಗೆ ಕೊನೆ ದಿನಾಂಕ ಬಂದು ನಿಮಗೆ ಜುಲೈ 28ನೇ ತಾರೀಕು ರಾತ್ರಿ 11:59 ನಿಮಗೆ ಟೈಮ್ ಇರುತ್ತೆ. ಮತ್ತು ಎಕ್ಸಾಮಿನೇಷನ್ ಫೀಸ್ ಅಪ್ಲೈ ಮಾಡಲು ಕೊನೆ ದಿನಾಂಕ ಬಂದು ಜೂನ್ 30ನೇ ತಾರೀಕು ಆಗಿರುತ್ತೆ. ಇನ್ನು ನಿಮಗೆ ಡೇಟ್ ಆಫ್ ಮಾಡಿಫಿಕೇಷನ್ ಅಂದರೆ ನೀವೇನಾದರೂ ಅಪ್ಲೈ ಮಾಡಬೇಕಾದ್ರೆ ಏನಾದರೂ ರಾಂಗ್ ನೀಡಿದಲ್ಲಿ ಅಂಥ ಒಂದು ಅಪ್ಲಿಕೇಶನ್ಗಳ ಏನಾದರೂ ಮಾಡಿಫಿಕೇಷನ್ ಮಾಡಬೇಕಾದ್ರೆ ನಿಮಗೆ 8ನೇ ತಿಂಗಳು 1ನೇ ತಾರೀಕಿಂದ 8ನೇ ತಿಂಗಳು 10ನೇ ತಾರೀಕುವರೆಗೂ ನಿಮಗೆ ಟೈಮ್ ಇರುತ್ತೆ. 10 ಡೇಸ್ ಟೈಮ್ ಇರುತ್ತೆ. ಅದರೊಳಗಾಗಿ ನೀವು ಮಾಡಿಫಿಕೇಷನ್ ಮಾಡ್ಬೋದಾಗಿರುತ್ತೆ. ಇನ್ನು ಈ ಟೆಕ್ನಿಷಿಯನ್ನ ಗ್ರೇಡ್ 1ನ ಈ ಹುದ್ದೆಗೆ ಬಂದು ನಿಮಗೆ 29,200 ರೂಪಾಯಿ ಇರುತ್ತೆ. ಇನ್ನು ಈ ಹುದ್ದೆಗೆ 18 ವರ್ಷದಿಂದ 33 ವರ್ಷದ ಒಳಗಡೆ ಇರುವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡೋದಾಗಿದ್ದು, ಈ ಡಿಪಾರ್ಟ್ಮೆಂಟಲ್ಲಿ ನಿಮಗೆ 173 ಹುದ್ದೆಗಳು ಖಾಲಿರುತ್ತೆ. ಇನ್ನು ಟೆಕ್ನಿಷಿಯನ್ನ ಗ್ರೇಡ್ 3 ಹುದ್ದೆಗಳಲ್ಲಿ ನಿಮಗೆ 19,900 ರೂಪಾಯಿ ನಿಮಗೆ ಮಂತ್ಲಿ ಪೇಮೆಂಟ್ ಆಗಿದ್ದು, ಈ ಹುದ್ದೆಗೆ ಬಂದು ನೀವು ಈ ಹುದ್ದೆಗೆ ಕೂಡ 18 ವರ್ಷದಿಂದ 30 ವರ್ಷದ ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡೋದಾಗಿರುತ್ತೆ. ಈ ಹುದ್ದೆಯಲ್ಲಿ ಟೋಟಲ್ ನಿಮಗೆ 6,055 ಹುದ್ದೆಗಳು ಖಾಲಿರುತ್ತೆ. ಟೋಟಲ್ ಆಗಿ ನಿಮಗೆ ಗ್ರೇಡ್ 1 ಮತ್ತು ಗ್ರೇಡ್ 3 ಹುದ್ದೆಗಳು ಬಂದು 6,838 ಹುದ್ದೆಗಳು ಖಾಲಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು RRBಯ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಆನ್ಲೈನ್ ಮೂಲಕ. ಇನ್ನು ಅದಲ್ಲದೆ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಕೂಡ ಸಿಗ್ತಾಯಿದೆ. ಏಜ್ ರಿಲ್ಯಾಕ್ಸೇಷನ್ ಬಂದು ನಿಮಗೆ
SC ST ಅಂದರೆ ಹಿಂದುಳಿದ ವರ್ಗಗಳಿಗಿದ್ದಾವೆ. ಮತ್ತು ಈ ಹುದ್ದೆಗೆ ಅಪ್ಲೈ ಮಾಡಲು ಮೆಡಿಕಲ್ ಫಿಟ್ನೆಸ್ ಕೂಡ ಇರಬೇಕಾಗಿರುತ್ತೆ. ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಕೂಡ ನಿಮಗೆ ಚೆಕ್ ಮಾಡ್ತಾರೆ. ಹಾಗೆ ನೀವೇನಾದರೂ ಅಪ್ಲೈ ಮಾಡಿದಂಥ ಅಪ್ಲಿಕೇಶನ್ಗಳ ಮಾಡಿಫಿಕೇಷನ್ ಏನಾದರೂ ಮಾಡಬೇಕಾದ್ರೆ ನೀವು ಅಮೌಂಟ್ ಕೂಡ ಪೇ ಮಾಡಬೇಕಾಗಿರುತ್ತೆ. ಅಮೌಂಟ್ ಪೇ ಮಾಡೋದು ಬಂದು ನಿಮಗೆ 250 ರೂಪಾಯಿ ನೀವು ಪೇ ಮಾಡಬೇಕಾಗುತ್ತೆ ಆನ್ಲೈನ್ ಮೂಲಕ. ಇದು ನಾನ್ ರಿಫಂಡಬಲ್ ಅಮೌಂಟ್ ಇದಾಗಿರುತ್ತೆ. ಸೊ ಹಾಗಾಗಿ ಅಪ್ಲೈ ಮಾಡಬೇಕಾದ್ರೆ ನೋಡಿಕೊಂಡು ಕ್ಲಿಯರಾಗಿ ನೋಡಿಕೊಂಡು ಸಬ್ಮಿಟ್ ಮಾಡಿ. ಹಾಗೆ ನೀವು ಸಲ್ಲಿಸಿದಂಥ ಅಪ್ಲಿಕೇಶನ್ಗಳನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಮಾಡಿದಂಥ ಕ್ಯಾಂಡಿಡೇಟ್ಗಳನ್ನ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ಅದ್ರ ಮೂಲಕ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಮತ್ತು ಅದು ಮಾತ್ರ ಅಲ್ಲದೆ ನಿಮಗೆ ಎಕ್ಸಾಮ್ ಕೂಡ ಇರುತ್ತೆ ನಾರ್ಮಲ್ ಆಗಿ. ಹಾಗೆ ನೀವೇನಾದರೂ ರಾಂಗ್ ಆನ್ಸರ್ ನೀಡಿದರೆ 1/4 3 ಆಫ್ ಮಾರ್ಕ್ಸ್ನ ಕೂಡ ಡಿಡಕ್ಟ್ ಮಾಡ್ತಾರೆ, ಅಂದರೆ ಕಟ್ ಮಾಡ್ತಾರೆ. ಇನ್ನು ಎಲೆಕ್ಟ್ರಿಕ್ ಐಟಮ್ಸ್, ಪೇಪರ್, ಪೆನ್ಸಿಲ್, ಪೆನ್, ಬುಕ್ಸ್, ಹಾಗೆ ಶೂಸ್, ಈ ರೀತಿ ಇರೋವೆಲ್ಲ, ಕ್ಯಾಪ್, ಪರ್ಸ್, ಕ್ಯಾಮ್ರಾ, ವಾಟರ್ ಬಾಟಲ್, ಈ ರೀತಿ ಐಟಮ್ಸ್ನೆಲ್ಲ ಎಕ್ಸಾಮ್ಗೆ ಹಲೋ ಇರೋದೆಲ್ಲ ಬ್ಯಾನ್ ಆಗಿರುತ್ತೆ. ಇದೆಲ್ಲ ಎಕ್ಸಾಮ್ ಹಾಲ್ ಒಳಗಡೆ ತೊಗೊಂಡು ಹೋಗೋಂತಿರೋದಿಲ್ಲ. ತೊಗೊಂಡೋದ್ರೆ ನೀವು ಆಚೆನೇ ಇಡಬೇಕಾಗುತ್ತೆ. ಹಾಗೆ ನಿಮಗೇನಾದರೂ ಈ ಹುದ್ದೆ ಬಗ್ಗೆ ಏನಾದರೂ ಎಂಕ್ವೈರಿ ಇದ್ದರೆ ಅಥವಾ ಏನಾದರೂ ಡೌಟನ್ನು ಕ್ಲಿಯರ್ ಮಾಡ್ಕೋಬೇಕಂತಂದರೆ ಇಲ್ಲಿ ಕಾಣಿಸ್ತಿರೋಂಥ ಮೇಲ್ಗೆ ಅಥವಾ ಫೋನ್ ನಂಬರ್ಗೆ ನೀವು ಕಾಲ್ ಮಾಡಿ ತಿಳ್ಕೊಬೋದಾಗಿರುತ್ತೆ. ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ. ಹಾಗೆ ಮೆಡಿಕಲ್ ಫಿಟ್ನೆಸ್, ಹಾಗೆ ನಿಮ್ಮ ಐಸ್ ಕೂಡ ಕ್ಲಿಯರ್ ವರ್ಕ್ ಆಗ್ತಿರ್ಬೇಕಾಗುತ್ತೆ ವಿತೌಟ್ ಗ್ಲಾಸ್ ಆಗಿ. ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಅಪ್ಲೈ ಮಾಡೋವಂಥವ್ರು ಇಲ್ಲಿ ಕಾಣಿಸ್ತಿರೋಂಥ ವೆಬ್ಸೈಟ್ನ ಮೂಲಕ ಕೂಡ ನೀವು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ಇನ್ನು ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ನೋಡೋದಾದರೆ SC STಗೆ 5 ಇಯರ್ಸ್, ಹಾಗೆ OBCಗೆ 3 ಇಯರ್ಸ್. ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿ ಆಗಿದ್ರಲ್ಲಿ ಅದರಲ್ಲಿ UR ಮತ್ತು EWS ಆದರೆ 3 ಇಯರ್ಸ್, OBC ಆದರೆ 6 ಇಯರ್ಸ್, SC ST ಆದರೆ 8 ಇಯರ್ಸ್ ಇರುತ್ತೆ. ಮತ್ತು PWBD ಕ್ಯಾಟಗರಿಗೆ 10 ಇಯರ್ಸ್, 13 ಇಯರ್ಸ್, 15 ಇಯರ್ಸ್ ಬಂದು SC ST ಕ್ಯಾಟಗರಿ ಇರುತ್ತೆ. ಇನ್ನು ಅದು ಮಾತ್ರ ಅಲ್ಲದೆ ರೈಲ್ವೆ ಇಲಾಖೆಯ ಗ್ರೂಪ್ C ಮತ್ತು ಗ್ರೂಪ್ D ಅಭ್ಯರ್ಥಿಗಳು ಏನಾದರೂ ಅಪ್ಲೈ ಮಾಡ್ತಿದ್ರೆ ಅಂಥವ್ರಿಗೆ UR ಅಭ್ಯರ್ಥಿ ಆದರೆ 40 ಇಯರ್ಸ್, OBC ಆದರೆ 43 ಇಯರ್ಸ್, SC ST ಆದರೆ 45 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಸಿಗ್ತಾ ಇರುತ್ತೆ. ಹಾಗೆ ಫಿಮೇಲ್ ಕ್ಯಾಂಡಿಡೇಟ್ ಏನಾದರೂ ಅಪ್ಲೈ ಮಾಡ್ತಿದ್ರೆ SC ST ಕ್ಯಾಟಗರಿಗೆ 40 ಇಯರ್ಸ್ವರೆಗೂ ಮತ್ತು 35 ಇಯರ್ಸ್ ಬಂದು UR ಅಭ್ಯರ್ಥಿಗೆ, ಮತ್ತು OBCಗೆ ಬಂದು 38 ಇಯರ್ಸ್ವರೆಗೂ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಸಿಗ್ತಾ ಇರುತ್ತೆ. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗೆ ಬಂದು ಇದು ಕೂಡ ಎಲ್ಲ ಸೇಮ್ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಟೆಕ್ನಿಷಿಯನ್ ಕ್ವಾಲಿಫಿಕೇಷನ್ ಡಿಗ್ರಿ ಹಾಗೆ ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್ ಮಾಡಿರೋವಂಥವ್ರು ಮತ್ತು IIT ಮಾಡಿರೋವಂಥವ್ರು ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ಎಕ್ಸಾಮಿನೇಷನ್ ಫೀಸ್ ಬಂದು ನಿಮಗೆ 500 ರೂಪಾಯಿ ಪೇ ಮಾಡಬೇಕಾಗಿರುತ್ತೆ. 500 ರೂಪಾಯಿಲಿ 400 ರೂಪೀಸ್ ನಿಮಗೆ ರಿಫಂಡಬಲ್ ಆಗಿರುತ್ತೆ. ಮತ್ತು SC ST ಕ್ಯಾಂಡಿಡೇಟ್ಗೆ 250 ರೂಪಾಯಿ ನೀವು ಅಪ್ಲಿಕೇಶನ್ ಫೀಸ್ನ ನೀವು ಪೇ ಮಾಡಬೇಕಾಗಿದ್ದು, ಇದನ್ನ 250 ರೂಪಾಯಿ ಕೂಡ ನಿಮಗೆ ರಿಫಂಡಬಲ್ ಅಮೌಂಟ್ ಇದಾಗಿರುತ್ತೆ. ನೀವು ಅಪ್ಲಿಕೇಶನ್ ಫೀಸ್ನ ಆನ್ಲೈನ್ ಮೂಲಕ ಪೇ ಮಾಡ್ಬೋದಾಗಿರುತ್ತೆ. ಹಾಗೆ ಎಕನಾಮಿಕಲಿ ವೀಕ್ ಇರೋ ಸೆಕ್ಷನ್ ಅಂದರೆ EWS ಅಭ್ಯರ್ಥಿಗಳು ಏನಾದರೂ ಅಪ್ಲೈ ಮಾಡ್ತಿರೋಂಥದ್ರೆ ಇನ್ಕಮ್ ಬಂದು ನಿಮಗೆ 50,000ದಿಂದ ಒಳಗಡೆ ಇರಬೇಕಾಗಿರುತ್ತೆ.
ಹಾರಿಜಾಂಟಲ್ ರಿಸರ್ವೇಷನಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು ಬರ್ತಾರೆ. PWBD ಕ್ಯಾಟಗರಿಯಲ್ಲಿ ಫಿಸಿಕಲಿ ಡಿಸಬಿಲಿಟೀಸ್ ಮತ್ತು ಡೆರಬಲ್ ಡಿಸರ್ ಈಗಿರೋವಂಥವ್ರು ಮತ್ತು ಬ್ಲೈಂಡ್ನೆಸ್ ಲೋ ವರ್ಷನ್ ಇರೋವಂಥವ್ರು ಈ ರೀತಿ ಕ್ಯಾಟಗರಿ ಅಭ್ಯರ್ಥಿಗಳು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ನಿಮಗೆ ಅರ್ಥ ಆಗಲಿಲ್ಲ ಪ್ಲೀಸ್ ನೋಟಿಫಿಕೇಷನ್ ಬೇಕು ಅಂತ ಮೆಸೇಜ್ ಮಾಡಿ, ನಾನು ನಿಮಗೆ ನೋಟಿಫಿಕೇಷನ್ ಕಳಿಸ್ಕೊಡ್ತೀನಿ. ಇದು ಕಂಪ್ಯೂಟರ್ ಬೇಸ್ಡ್ನ ಎಕ್ಸಾಮ್ ಇದಾಗಿರುತ್ತೆ. ನಿಮಗೆ 90 ಮಿನಿಟ್ಸ್ ಕಾಲಾವಕಾಶ ಇದ್ದು 100 ಕ್ವಶನ್ ನಿಮಗೆ ಇರುತ್ತೆ. ಅದರಲ್ಲಿ SC ST ಆದರೆ 30-25 ಮಾರ್ಕ್ಸ್ ಪರ್ಸೆಂಟೇಜ್ ತೊಗೋಬೇಕಾಗುತ್ತೆ. ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಇದು. UR ಅಭ್ಯರ್ಥಿ ಆದರೆ 40% ನೀವು ತೊಗೋಬೇಕಾಗುತ್ತೆ. ಇನ್ನು ಕ್ವಶನ್ಸ್ ಸಬ್ಜೆಕ್ಟ್ಸ್ ಬಂದು ನೋಡೋದಾದರೆ ಜನರಲ್ ಅವೇರ್ನೆಸ್, ಜನರಲ್ ಇಂಟೆಲಿಜೆನ್ಸ್ ಮತ್ತು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಮತ್ತು ಮ್ಯಾಥಮೆಟಿಕ್ಸ್, ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ನ ಬಗ್ಗೆ ಕ್ವಶನ್ಸ್ ಇರುತ್ತೆ. ಪ್ರತಿಯೊಂದು ಕ್ವಶನ್ಗೂ ಸಿಂಗಲ್ ಮಾರ್ಕ್ಸ್ಗೆ ಅಂದರೆ ಒಂದೊಂದು ಕ್ವಶನ್ಗೆ ಒಂದೊಂದು ಮಾರ್ಕ್ಸ್ ಇದ್ದು 100 ಮಾರ್ಕ್ಸ್ಗೆ ನಿಮಗೆ ಈ ಎಕ್ಸಾಮ್ ಅನ್ನೋದು ಇರುತ್ತೆ. ಇನ್ನು ಗ್ರೇಡ್ 3 ಹುದ್ದೆಗೆ ಬಂದು ಮ್ಯಾಥಮೆಟಿಕ್ಸ್, ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಮತ್ತು ಜನರಲ್ ಸೈನ್ಸ್, ಜನರಲ್ ಅವೇರ್ನೆಸ್ನ ಬಗ್ಗೆ ಈ ಸಬ್ಜೆಕ್ಟ್ನಲ್ಲಿ ನಿಮಗೆ ಕ್ವಶನ್ಸ್ ಅನ್ನೋದು ನೀಡ್ತಾರೆ. ನೋಡಿ, ನಿಮಗೆ ಈ ಫುಲ್ ನೋಟಿಫಿಕೇಷನ್ ಬೇಕಂದ್ರೆ ಮೆಸೇಜ್ ಮಾಡಿ. ಇದು ಟೋಟಲ್ ನಿಮಗೆ 70 ಪೇಜಸ್ ಅನ್ನೋದು ಇದ್ದಾವೆ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಕೆಲಸ ಹುಡುಕ್ತಿರೋ ಅಂತ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಹೀಗೆ ನಮ್ಮ ವೀಡಿಯೋಸ್ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಧನ್ಯವಾದಗಳು.